ಸೊ ನಾ ಇವಾಗ ನಮ್ಮ ಬೆಳಗಾವಿದಾಗಿರೋ ಒಂದು ಒಳ್ಳೆ ಪ್ಲೇಸ್ ಬೆಳಗಾವಿಗೆ ಬಂದಾಗಿಂದ ಒಂದು ಮಾಡಿಲ್ಲ ವಿಡಿಯೋ ಹೇಳ್ರಪ್ಪ ಹೇಳ್ರು ಚೋರಿಕೆ ಕಾಲಿಗೆ ಬಡಿಸಿದೆ ಟಿಕ್ಕ ಅನ್ನಲ್ಲ ನಿನಗೆ ಚೋದಿಕೆ ಅಂದ್ರೆ ಏನು ಗೊತ್ತೈತಿಲ್ಲ ಮಾಪ್ಸೋಳೆ ಮಗನೇ ಅಂತ ಅರ್ಥ. ಎಂಥ ಒಳ್ಳೆ ಮಕ್ಕಳಿಗೆ ಜನ್ಮ ಕೊಟ್ಟೆ. ಒಂದೊಂದು ಮುತ್ತು ಕಡೆ ತಪಸ್ಸು ಮಾಡಿ ಪಡಿಬೇಕಿಂತ ಮಕ್ಕಳನ್ನ. ಈ ತರ ತಗೋ ಈ ತರ ಮಗ ಆ ತರ ಹೆಣ್ಮಕ್ಳು ಮಾಡೋದು ಹೋಗ್ಲಿ ಹಿಂಗ್ ಮಾಡ್ತಲ್ಲ ಮಗ ಹಿಂಗ್ ಮಾಡ್ತಲ್ಲ ಆ ತರ ಹೆಣ್ಮಕ್ಳು ಮಾಡ್ತಾರೆ ಮಗ. ಗಂಡ್ಮಕ್ಳು ಹೆಂಗ್ ಮಾಡ್ತಾರೆ ಗೊತ್ತಾ ಅವ್ರು ಹಿಂಗ್ ಇಟ್ಕೊಂಡು ಅವ್ರು ಹಿಂಗ್ ಇಟ್ಕೊಂಡು ಹಿಂಗ್ ಮಾಡ್ತಾರೆ ಹಿಂಗೆ ತೋರಿಸ್ತಾ ಇದೀನಿ ನಿಂಗೆ ಮಗ. ನೀನು ಅವತ್ತು ನಂಗೆ ಚಾಕ್ಲೇಟ್ ಕೊಡ್ಲಿಲ್ಲ ಮಗ, ಬೆಳೆಸಿ ಮಗ. ನೀ ಏನು ಎಲ್ಲದಕ್ಕೂ ಒಂದೊಂದು ಹೇಳಾತಿ ಚೋದಿಕೆ. ಸ್ವಲ್ಪ ಮುಳು ಚುಂಚತೀಗ ಏನು ಸ್ವಲ್ಪ ಕಾಯಿ ಚುಂಚತಿ. ಈಗ ಮನೆಗೆ ಹೋಗ್ಬೇಕು, ಇಲ್ಲಿ ಕಳ್ಕೊಂಡಿದ್ದೀವಿ ನಾವು. ನೀನು ಸಲಹೆ ಕಳ್ಕೊಂಡೆ ಇವಾಗ. ನಾ ಇನ್ನ ಮನೆಗೆ ಹೋಗಿ ಇರ್ತೈತಿ ಮೆಟ್ಲೆ ಹಿಡಿತಾವ ನಮ್ಮ ಅವ್ವ ಇಲ್ಲ ಒಂದೆರಡು ದಿನ ರಜಾ ಹಾಕಿದ್ದೀನಿ ನಾನು ಮನೆ ಕಡೆಗೆ ಹೇಳ್ಬಿಡು. ರಜಾ ಅಲ್ಲಿ ಕಾಲೇಜ್ಗಾರ ಬರ್ತಾರ ಮತ್ತೆ. ಕಾಲೇಜ್ ಎಲ್ಲ ಸೆಕೆಂಡ್ರಿ ಮಗ. ಸೆಕೆಂಡ್ರಿ ಮತ್ತ ಫೀಸ್ ಎಷ್ಟೈತಿ ಗೊತ್ತೈತಿಲ್ಲ. ಫೀಸ್ ಕಟ್ತಾ ಇದೀವಿ, ಇಲ್ಲಿ ಬಂದು ಪಾಠ ಮಾಡ್ರಿ ಅನ್ನಕ್ಕಾಗುತ್ತೆ ಮತ್ತ. ಹಂಗೆ ಹೇಳಕ್ ಬರಲ್ಲ, ಆದ್ರೆ ಹಿಂಗೆ ಸಡನ್ ಆಗಿ ಪ್ಲಾನ್ ಮಾಡ್ರ ತ್ರಾಸ ಆಗತ್ತಿತ್ತು. ಕ್ರಾಕ್ಸ್ ಎಲ್ಲ ತಗೊಂಡ್ಬಿಡ್ತವೆ ಇಲ್ಲಿ. ಕ್ರಾಕ್ಸ್ ಜಡ್ಡನ್ ಬರ್ತಾವೆ. ಏನ್ ಹಾಕೊಂಡಿ ನೀನ? ಚಪ್ಪಲಿ ಹಾಕೊಂಡಿ ಮತ್ತ ಬ್ರ್ಯಾಂಡ್ ಇಂಡಿಯನ್ ಪ್ಯಾರಾಗಾನ್ ಚಪ್ಪಲ್ ಹಾಕೊಂಡ್ ನಾನು ನನಗೆ ಕ್ರಾಸರ ಹಾಕೋದಿನ ಮಗ. ನಾವ್ ಬಡವರು ಮಗ, ಮತ್ ನಾವೇ ಶ್ರೀಮಂತರದೇವು. ಮತ್ತೆ ಅದಕ್ಕ 3 ವರ್ಷದ ಕೋರ್ಸ್ ಮಾಡಕತ್ತೀನಿ ನೀನ. ಅದಕ್ಕ 3 ವರ್ಷದ ಕೋರ್ಸ್ ಮಾಡಕತ್ತಿ. VFX ಮಾಡಕತ್ತಿ. ಅದಕ್ಕೆ ನೀನ್ ಬುದ್ಧಿವಂತ. ನೀನು 1 ವರ್ಷ ಕೋರ್ಸ್ ಮಾಡಿ ಇದು ಸ್ಟುಡಿಯೋ ಗಿಡಿ ಹಾಕೊಂಡು ಉದ್ದಾರ ಆಗೋಣ ಅಂತ. ನಾ ಇನ್ನ ಸ್ಟುಡಿಯೋ ಹಾಕಿಲ್ಲ, ಇನ್ನು ಹಾಕ್ಬೇಕು, ನೋಡ್ಬೇಕು ಮುಂದೆ. ನೋಡು 1 ವರ್ಷ ಪ್ಲಾನ್ ಮಾಡಿದ್ಯಲ್ಲ ನೀನು. ನಾನ್ ನೋಡೋ ಬಕ್ರ ನನ್ನ ಮಗ 3 ವರ್ಷ ಮಾಡಿದ್ದೀನಿ. ಮತ್ತೇನ್ ಮಾಡೋದು, ಬಡವ್ರು ಬಾಳ ರೊಕ್ಕ ಮಾಡಬೇಕಲ್ಲ ಮತ್ತೆ. ಒಟ್ನಲ್ಲಿ ಬಡವ್ರು ತಗೋಡಿ ಅಂತಿದ್ಯಾ. ಎಂಥ ಒಳ್ಳೆ ಮಕ್ಕಳಿಗೆ ಜನ್ಮ ಕೊಟ್ಟೆ. ಒಂದೊಂದು ಮುತ್ತು ಕಡೆ ತಪಸ್ಸು ಮಾಡಿ ಪಡಿಬೇಕಿಂತ ಮಕ್ಕಳನ್ನ. ಈಗ ಯಾವ ಸೈಡ್ ಹೋಗೋದು ನೋಡ, ಈ ಗಿಡದಿಂದ ಈ ಸೈಡ್ ಹೋಗೋದಿತ್ತು ನೋಡು. ನೀ ಏನ್ ಹೇಳ್ತಿಪ್ಪ ನೋಡಿ. ಟೈಮ್ ಮತ್ ನಡಿಯೋ, ಏನ್ ಹೇಳಕ್ ಬರಲ್ಲ. ಎದ್ದಿತ್ತು ಇದ್ರ ಅವ್ರ ಮನೆಗೆ ರೊಟ್ಟಿ ತಿನ್ನಾವಲ್ಲಿ ಕೊಡ್ತಾರೋ. ಇಲ್ಲೇನು ವಸ್ತಿ ಇರೋದೇನ ಏನು ಕಳ್ಕೊಂಡ್ರೆ ಹಂಗೆ ಮಾಡೋದು. ನಾವು ಹೋಗಿ ಆಂಟಿ ಈ ಥರ ಕಳ್ಕೊಂಡ್ಬಿಟ್ಟಿದ್ದೀವಿ ಆಂಟಿ, ಕಳ್ದೋಗ್ಬಿಟ್ಟಿದ್ದೀವಿ. ಆಂಟಿ 1-2 ದಿನ ಇಲ್ಲಿ ಕೂತ್ಕೊಳ್ಳಿ. ಎಷ್ಟು ಗೊತ್ತಾರ ನಿಮ್ಗೆ ಹೊಲ್ದಾಗ ಕೇಳಕ್ಕೆ.
ನೋಡಿ ಆಂಟಿ ಎಲ್ಲ ಶೇಂಗಾ ಹಿಂಗೆ ಇದ್ರೆ ಸಿಕ್ತಿ ಕೊಟ್ಬಿಡ್ತೀವಿ ನಿಮಗೆ. ಕೆಲಸ ಮಾಡ್ತೀವಿ. ಒಂದು ಊಟ ಹಾಕಿ ನಾನು 8 ಹೊತ್ತು ಊಟ ಅವ್ರ ಶಿಸ್ತ ದುಡಿದ ಕ್ಯಾಸ್ ಒಂದು ಹೊತ್ತು ಊಟ ಮಾಡೋದ ರಗಡಾಗಿರ್ತೈತೆ. ನೀ 8 ಹೊತ್ತು ಹಾಕಿರ್ ತಲಿ ಬಡಿತಾರ ನಿಂಗ ಅವ್ರ. ನಮ್ಮ ಕರ್ನಾಟಕದವರು ವಿಶಾಲ ಹೃದಯದವರು ಮಾಡ್ತಾರ. ನೀ ಹೇಳಿದೆ ಅಂದ್ರೆ ಮಾಡ್ತಾರ ನಡಿ. ಆದ್ರೆ ನಾ ಜಿಮ್ ಮಾಡ್ತೇನೆ, ನಂಗೆ ಪ್ರೋಟೀನ್ ಸಿಗ್ಬೇಕಲ್ಲ. ನೀನು ಜಿಮ್ಮಿಗೆ ನಾನು ಅತಿಕಾ ಮುಚ್ಕೊಂಡು ಅಲ್ಲಿ ಹೊಲದಲ್ಲಿ ದುಡಿ, ಅದೇ ಜಿಮ್ ಆಗುತ್ತೆ. ನಿಮ್ಮಂತ ಶ್ರೀಮಂತರಿಂದಾನೆ ನಮ್ಮ ಜಿಮ್ಮು ಅದು ಇದು. ಶ್ರೀಮಂತರಲ್ಲ ಮಗ, ಕರಡಿ ಮನೆ ಹೋಗ್ತೇನೆ ನಾನು. ಗರಡಿ ಮನೆ ಹೋಗ್ತೇನೆ ನಾನು. ಇಲ್ಲ ಕರಡಿ ಮನೆ ಅಲ್ಲ, ಗರಡಿ ಮನೆ. ಅಲ್ಲಿ ಅಲ್ಲ, ಅಲ್ಲಿ ದೂರಿಂದ ನೋಡ್ಕೊಂತ ಒಂದ್ ಸ್ವಲ್ಪ ದಬ್ಸಾದೇನು, ಅದಕ್ಕೆ ಹಂಗೆ ಹೇಳಿನ ಪಟಕ್ನ. ನೋಡ್ತೀನಿ ನಾಳಿನ ವ್ಲಾಗಲ್ಲಿ ನಿಮ್ಮ ನೋಡ್ತೀನಿ. ಅದೇನೋ ಪ್ರೋಟೀನು, ಮಿಲ್ಕ್ ಶೇಕು, ಮತ್ತೆ ಜಿಮ್ಮು, ಬೈಸಿಪ್ಸು, ಟ್ರೈಸಿಪ್ಸು ಇರ್ಲಿ ಮಗ. ನಿನ್ ಕುಂಡಿ ಉರಿತಾ ಉಂಟು ಅಂತ ನನಗ್ ಗೊತ್ತ. ಓಕೆ, ನಿನ್ ಬೈಸ ಪಟ್ಟಿಲ್ಲ ಅಂತ ನನಗ್ ಗೊತ್ತು. ಇರ್ಲಿ, ಹಂಗೆ ಇಲ್ಲ, ನಮ್ಗೆ ನೆಮ್ಮದಿಯಾಗಿದ್ದೀವಿ, ಚೆನ್ನಾಗಿ ತಿಂತೀವಿ. ನಿಮ್ ತರ ನಮ್ಮ ಒಂದೊಂದು ಇದಕ್ಕೂ ಪ್ರೋಟೀನ್ ಮಗ. ಇಷ್ಟೊಂದು ಪ್ರೋಟೀನ್ ಆಯ್ತಾ, ಇಷ್ಟೊಂದು ಇದಾಯ್ತಾ? ಹೌದು ಮಗ, ಅಷ್ಟು ಕಷ್ಟ ಪಡ್ತೇವೆ ಅಂದ್ರೆ ಪ್ರೋಟೀನ್ ಬೇಕು. ಕೆಜಿ ಲೆಕ್ಕ ಹಾಕೊಂಡು 100 ಗ್ರಾಮ್ ಅನ್ನ, 100 ಗ್ರಾಮ್ ಸಾರು, ಯಾವ್ದೋ ನಿಮ್ ಬಾಯಿ ಇಲ್ಲ ಮಗ. ದೇಹ ಶುದ್ಧವಾಗಿಟ್ಕೋದೆ ನಮ್ ಲಕ್ಷಣ. ಶುದ್ಧವಾಗಿರೋದಕ್ಕಿಂತ ಮನಸ್ಸು ಶುದ್ಧವಾಗಿರ್ಬೇಕು. ಓಹೋ, ಮನಸ್ಸು ಶುದ್ಧವಾಗಿದ್ರೆ ಏನ್ ಕೊಡ್ತಾರೋ? ಮನಸ್ಸು ಶುದ್ಧವಾಗಿದ್ರೆ ನಾವು ಚೆನ್ನಾಗಿರ್ತೀವಿ, ದೇಹ ಶುದ್ಧವಾಗಿರುತ್ತೆ. ಮತ್ತೆ ಯಾರು ಹೋಗ್ತಾರೆ ನೋಡಿ, ಮನಸ್ಸಿಗೆ ಹೋಗಿ ಬೆಂಕಿ ಹೋಗ್ತಾರೆ ಅವರು. ಅವ್ರ ಹೊಲದಲ್ಲಿ ಕೆಲಸ ಮಾಡ್ತಾರೆ. ಅವರು ಈ ದೇಶದ ದೇವ್ರು. ಓಕೆ, ರೈತರು. ಅವ್ರಿಗಿರೋ ಕಷ್ಟ ನಮಗಿಲ್ಲ. ಅದೇ ತಾನೇ. ಅದೊಂದೆರಡು ಫೋಟೋ ಎಲ್ಲಿ 500 ರೂಪಾಯಿ ಆಗುತ್ತೆ ಮಗ. 500 ರೂಪಾಯಿ ಆಗುತ್ತೆ.